ಜಗಜ್ಯೋತಿ ಬಸವಣ್ಣ ಧರ್ಮ ಸಂಸ್ಥಾಪನೆಗಾಗಿ ಕನ್ನಡ ಮಣ್ಣಲ್ಲಿ ಅವತರಿಸಿದ ಮಹಾನ್ ಚೇತನ. ಈ ಲೋಕದಲ್ಲಿ ಧರ್ಮದ ಹೆಸರಲ್ಲಿ ಅಧರ್ಮ ಹೆಚ್ಚಾದಾಗ, ಭಕ್ತಿಯ ಹೆಸರಲ್ಲಿ ಭೇದಾಭಾವ ಬೆಳೆದಾಗ, ಶಿವ ತನ್ನ ಶ್ರೇಷ್ಠ ಗಣನಾದ ನಂದಿಯನ್ನ ಭೂಲೋಕಕ್ಕೆ ಕಳುಹಿಸಿ ಧರ್ಮವನ್ನ ಮರುಸ್ಥಾಪಿಸಲೆಂದೇ ಅವತರಿಸಿದ ಆ ಶ್ರೇಷ್ಠ ಗಣನೇ ಬಸವಣ್ಣ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಬಸವಣ್ಣನವರ ಮನಸ್ಸು ಸಮಾಜದ ಕೆಳವರ್ಗದ ಜನರ ನೋವಿನ ಜೊತೆ ಬೆಳೆದಿತ್ತು. ಜಾತಿ ಬೇಡ, ಕುಲ ಬೇಡ, ಗೋತ್ರ ಬೇಡಯ್ಯ, ಶಿವಭಕ್ತನಿಗೆ ಇವುಗಳೇನು ಬೇಕಯ್ಯ ಅಂತ ಹೇಳಿ ಮಾನವತ್ವವನ್ನ ಅಪ್ಪಿಕೊಂಡರು. 12ನೇ ಶತಮಾನದಲ್ಲಿ ಜಾತಿಯ ಹೆಸರಲ್ಲಿ ಬಹಳ ಶೋಷಣೆ ನಡೆದಿತ್ತು. ದೇವರು ಎಲ್ಲರದ್ದಾದರೂ ದೇವಾಲಯ ಮಾತ್ರ ಕೆಲವರಿಗೇ ಸೀಮಿತವಾಗಿತ್ತು. ಆಗ ಬಸವಣ್ಣ ಕಟ್ಟಿದ ಕಲ್ಲಿನ ಗುಡಿಯೊಳಗೆ ದೇವರಿಲ್ಲಯ್ಯ, ಕಟ್ಟಿದ ಮನದೊಳಗೆ ದೇವನಿರುವನಯ್ಯ ಅಂತ ಹೇಳಿ ದೇವರಿಗೂ ಮನುಷ್ಯನಿಗೂ ನಡುವೆ ಇದ್ದಂತಹ ಕಾಲ್ಪನಿಕ ಗೋಡೆಯನ್ನ ಒಡೆದು ಹಾಕಿದರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ ಹೊರಗಿದ್ದ ದೇವಾಲಯನ ಒಳಗೆ ತಂದು ಪ್ರತಿಯೊಬ್ಬರ ಕೈಯಲ್ಲೂ ದೇವರಿದ್ದಾನೆ ಅಂತ ಇಷ್ಟಲಿಂಗ ತತ್ವವನ್ನ ಸ್ಥಾಪಿಸಿದ್ದು ಜಗದ್ಗುರು ಬಸವಣ್ಣ. ನಾವು ಮಾಡೋ ಕೆಲಸನೇ ದೇವರ ಪೂಜೆ, ಕಾಯಕವೇ ಕೈಲಾಸ. ಇದೀಗ ಲೋಕತತ್ವ. ದಾನ ಕೊಡಕ್ಕೆ ನಾವು ದೇವರಲ್ಲ, ನಮ್ಮಲ್ಲಿರೋದನ್ನ ಹಂಚಿ ನಿಸ್ವಾರ್ಥ ಸೇವೆ ಮಾಡೋದೇ ಶ್ರೇಷ್ಠ ಧರ್ಮ ಅಂತ ಹೇಳಿ ದಾಸೋಹ ಪದ್ಧತಿಯನ್ನ ಸ್ಥಾಪಿಸ್ತಾರೆ. ಪ್ರಪಂಚದ ಮೊಟ್ಟ ಮೊದಲ ಡೆಮೋಕ್ರಸಿಯಾದ ಅನುಭವ ಮಂಟಪನ ಸ್ಥಾಪಿಸಿದ್ದು ಬಸವಣ್ಣನವರು. ಇಲ್ಲಿ ಯಾವುದೇ ಜಾತಿ, ಮತ, ಲಿಂಗ ಎಂಬ ಭೇದಾಭಾವ ಇಲ್ಲದೆ ಎಲ್ಲರಿಗೂ ಮಾತಾಡುವಂತ ಅವಕಾಶ ಕಲ್ಪಿಸಿ ಈ ಚಿಂತನೆ ಗ್ರಾಮದಿಂದ ಗ್ರಾಮಕ್ಕೆ ಹರಡಿ ಜಗಜ್ಯೋತಿ ಬಸವಣ್ಣ ಧರ್ಮ ಸಂಸ್ಥಾಪನೆಗಾಗಿ ಕನ್ನಡ ಮಣ್ಣಲ್ಲಿ ಅವತರಿಸಿದ ಮಹಾನ್ ಚೇತನ. ಈ ಲೋಕದಲ್ಲಿ ಧರ್ಮದ ಹೆಸರಲ್ಲಿ ಅಧರ್ಮ ಹೆಚ್ಚಾದಾಗ, ಭಕ್ತಿಯ ಹೆಸರಲ್ಲಿ ಭೇದಾಭಾವ ಬೆಳೆದಾಗ, ಶಿವ ತನ್ನ ಶ್ರೇಷ್ಠ ಗಣನಾದ ನಂದಿಯನ್ನ ಭೂಲೋಕಕ್ಕೆ ಕಳುಹಿಸಿ ಧರ್ಮವನ್ನ ಮರುಸ್ಥಾಪಿಸಲೆಂದೇ ಅವತರಿಸಿದ ಆ ಶ್ರೇಷ್ಠ ಗಣನೇ ಬಸವಣ್ಣ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಬಸವಣ್ಣನವರ ಮನಸ್ಸು ಸಮಾಜದ ಕೆಳವರ್ಗದ ಜನರ ನೋವಿನ ಜೊತೆ ಬೆಳೆದಿತ್ತು. ಜಾತಿ ಬೇಡ, ಕುಲ ಬೇಡ, ಗೋತ್ರ ಬೇಡಯ್ಯ, ಶಿವಭಕ್ತನಿಗೆ ಇವುಗಳೇನು ಬೇಕಯ್ಯ ಅಂತ ಹೇಳಿ ಮಾನವತ್ವವನ್ನ ಅಪ್ಪಿಕೊಂಡರು. 12ನೇ ಶತಮಾನದಲ್ಲಿ ಜಾತಿಯ ಹೆಸರಲ್ಲಿ ಬಹಳ ಶೋಷಣೆ ನಡೆದಿತ್ತು. ದೇವರು ಎಲ್ಲರದ್ದಾದರೂ ದೇವಾಲಯ ಮಾತ್ರ ಕೆಲವರಿಗೇ ಸೀಮಿತವಾಗಿತ್ತು. ಆಗ ಬಸವಣ್ಣ ಕಟ್ಟಿದ ಕಲ್ಲಿನ ಗುಡಿಯೊಳಗೆ ದೇವರಿಲ್ಲಯ್ಯ, ಕಟ್ಟಿದ ಮನದೊಳಗೆ ದೇವನಿರುವನಯ್ಯ ಅಂತ ಹೇಳಿ ದೇವರಿಗೂ ಮನುಷ್ಯನಿಗೂ ನಡುವೆ ಇದ್ದಂತಹ ಕಾಲ್ಪನಿಕ ಗೋಡೆಯನ್ನ ಒಡೆದು ಹಾಕಿದರು. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಶವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ ಹೊರಗಿದ್ದ ದೇವಾಲಯನ ಒಳಗೆ ತಂದು ಪ್ರತಿಯೊಬ್ಬರ ಕೈಯಲ್ಲೂ ದೇವರಿದ್ದಾನೆ ಅಂತ ಇಷ್ಟಲಿಂಗ ತತ್ವವನ್ನ ಸ್ಥಾಪಿಸಿದ್ದು ಜಗದ್ಗುರು ಬಸವಣ್ಣ. ನಾವು ಮಾಡೋ ಕೆಲಸನೇ ದೇವರ ಪೂಜೆ, ಕಾಯಕವೇ ಕೈಲಾಸ. ಇದೀಗ ಲೋಕತತ್ವ. ದಾನ ಕೊಡಕ್ಕೆ ನಾವು ದೇವರಲ್ಲ, ನಮ್ಮಲ್ಲಿರೋದನ್ನ ಹಂಚಿ ನಿಸ್ವಾರ್ಥ ಸೇವೆ ಮಾಡೋದೇ ಶ್ರೇಷ್ಠ ಧರ್ಮ ಅಂತ ಹೇಳಿ ದಾಸೋಹ ಪದ್ಧತಿಯನ್ನ ಸ್ಥಾಪಿಸ್ತಾರೆ. ಪ್ರಪಂಚದ ಮೊಟ್ಟ ಮೊದಲ ಡೆಮೋಕ್ರಸಿಯಾದ ಅನುಭವ ಮಂಟಪನ ಸ್ಥಾಪಿಸಿದ್ದು ಬಸವಣ್ಣನವರು. ಇಲ್ಲಿ ಯಾವುದೇ ಜಾತಿ, ಮತ, ಲಿಂಗ ಎಂಬ ಭೇದಾಭಾವ ಇಲ್ಲದೆ ಎಲ್ಲರಿಗೂ ಮಾತಾಡುವಂತ ಅವಕಾಶ ಕಲ್ಪಿಸಿ ಈ ಚಿಂತನೆ ಗ್ರಾಮದಿಂದ ಗ್ರಾಮಕ್ಕೆ ಹರಡಿ